ಇದು ಹಾಕ್ಬೇಡ. ಆಯ್ತಾ ಒಂದ್ಸಲ ಬರ್ಲೆ ವಾರ ಗೊತ್ತಾಗಲ್ಲ. ಡೆಲ್ಲಿ ಮಹಾರಾಷ್ಟ್ರ ಇಬ್ರು ಕಿತ್ತಾಡ್ಕೊಂಡು ಹೋಗ್ಯಾವ ಇಬ್ರು. ಕೊರೋನಾ ಟೈಮಲ್ಲಿ ಕೆಲಸಗಳೇನು ಇರಲಿಲ್ಲ. ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ವಿ. ಐಡಿಯಾ ಬಂತು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಅವರು ಇದೇ ಹೋಟ್ಲ್ ವ್ಯಾಪಾರ ಮಾಡ್ತಾ ಇದ್ರು. ಆವಾಗ ನೆನಪು ಬಂತಿದ್ದು, ಎಲ್ಲೂ ಚಿಬ್ಬಿಡ್ಲಿ ಮಾಡಲ್ವಲ್ಲ, ನಾವು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ಆನ್ಲೈನ್ ಅಟ್ಯಾಚ್ ಆದ್ಮೇಲೆ ಮಾಡ್ಸೋಣ ಅಂತ. ಹಂಗಾಗಿ ಇಲ್ಲೇ ಬರ್ತೀವಿ. ಮತ್ತೆ ಇದು ನಾಟಿ ಸ್ಟೈಲ್ ಮಾಡ್ಕೊಡ್ತಾರೆ. ಹೊರಗಡೆ ಎಲ್ಲ ಸೋಡಾ ಪುಡಿ ಹಾಕ್ತಾರೆ, ಅದೊಂದು ದೊಡ್ಡ ಸಮಸ್ಯೆ ನಮಗೆ. ಸೊ ಆ ಕಾರಣದಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಮನೆ ತರ ಮಾಡ್ಕೊಡ್ತಾರಲ್ಲ ಅಂತಂದು ರೆಗ್ಯುಲರ್ ಇಲ್ಲೇ ಬಂದು ತಿಂತೀವಿ. ನಿಮಗೇನಾದರೂ ನಾರ್ಮಲ್ ಇಡ್ಲಿ ಬೋರ್ ಆಗಿದ್ರೆ ಹಳ್ಳಿ ಶೈಲಿಯಲ್ಲಿ ಮಾಡೋ ಒಂದು ಚಿಬ್ಲು ಇಡ್ಲಿ, ವಡೆ, ರೈಸ್ ಬಾತ್, ಚಿತ್ರಾನ್ನ ಸಿಗೋ ಸ್ಪಾಟ್ನ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಂದಿನಿ ಲೇಔಟ್ ಆಪೋಸಿಟ್ ಟು ಬಸ್ ಸ್ಟಾಪ್ ಅಲ್ಲಿರೋ ಹಳ್ಳಿ ಶೈಲಿಯ ಚಿಬ್ಲು ಇಡ್ಲಿ ಅಲ್ಟಿಮೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹೆಸರೇ ಹೇಳೋ ಹಾಗೆ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಫುಡ್ ನ ಪ್ರಿಪೇರ್ ಮಾಡ್ತಾರೆ. ಸ್ಪೆಷಲ್ ಏನು ಅಂದ್ರೆ ಚಿಬ್ಲು ಇಡ್ಲಿ ಮತ್ತೆ ಮಸಾಲಾ ಚಿಬ್ಲು ಇಡ್ಲಿ ಇಲ್ಲಿ ನಿಮಗೆ ಸಿಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ 11:30ವರೆಗೂ ಈ ಫುಡ್ ಕಾರ್ಟ್ ಓಪನ್ ಇರುತ್ತೆ. ಮೆನು ಅಲ್ಲಿ ನಿಮಗೆ ತಟ್ಟೆ ಇಡ್ಲಿ, ಚಿಬ್ಲು ಮಸಾಲಾ ಇಡ್ಲಿ, ಪೂರಿ, ರೈಸ್ ಬಾತ್, ಚಿತ್ರಾನ್ನ ಜೊತೆಗೆ ಬೋಂಡಾ, ಮಸಾಲಾ ವಡೆ, ಉದ್ದಿನ ವಡೆ ಸಿಗುತ್ತೆ. ಇವ್ರ ಹತ್ರ ಸ್ಪೆಷಲ್ ಮದ್ದೂರ್ ವಡೆ, ಚಕ್ಲಿ, ಕೋಡ್ಬಳೆ ಕೂಡ ಸಿಗುತ್ತೆ. ರೇಟ್ಸ್ ಎಲ್ಲ ಸಖತ್ ಬಡ್ಜೆಟ್ ಫ್ರೆಂಡ್ಲಿನೇ ಇದೆ. ಇಲ್ಲಿ ಸಿಗೋ ಚಿಬ್ಲು ಇಡ್ಲಿಗೆ ಸಖತ್ ಹೈ ಡಿಮ್ಯಾಂಡ್ ಇದೆ. ನಾವಿಲ್ಲಿ ವಿಸಿಟ್ ಮಾಡಿದಾಗ ಚಿಬ್ಲು ಇಡ್ಲಿ, ಪೂರಿ, ವಡೆ, ಬೋಂಡಾ ಮಾಡ್ತಾ ಇದ್ರು. ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಅದನ್ನ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಮಹಾರಾಷ್ಟ್ರ ಇಬ್ರು ಕಿತ್ತಾಡ್ಕೊಂಡು ಹೋಗ್ಯಾವ ಇಬ್ರು. ನಿಮ್ದಲ್ವಾ? ಹಂಗಾರೆ ನಮಗೆ ದುಡ್ಡು ಆಯ್ತಿಲ್ಲ. ನಮ್ಮ ಇರ್ತಾರೆ ಬರ್ತಾರೆ ಭಾನುವಾರ ಯಾರು ಮಾಡ ಬರಲ್ಲ. ನಮಸ್ತೆ ಸರ್. 1.5 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಕೊರೋನಾ ಟೈಮಲ್ಲಿ ಕೆಲಸಗಳೇನು ಇರಲಿಲ್ಲ. ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ವಿ. ಐಡಿಯಾ ಬಂತು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಅವರು ಇದೇ ಹೋಟ್ಲ್ ವ್ಯಾಪಾರ ಮಾಡ್ತಾ ಇದ್ರು. ಆವಾಗ ನೆನಪು ಬಂತಿದ್ದು, ಎಲ್ಲೂ ಚಿಬ್ಬಿಡ್ಲಿ ಮಾಡಲ್ವಲ್ಲ, ನಾವು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ನಮ್ಮೂರು ಮಳವಳ್ಳಿ. ಫೋಟೋಸ್ ಹೊಡೆದಿದ್ದೀರಾ? ಈಗ ಬಂದ್ರಾ? ಬಾ. ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ನಾನು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಆನ್ಲೈನ್ಗೆ ಅಟ್ಯಾಚ್ ಆದ್ಮೇಲೆ ಮಾಡ್ಸೋಣ ಅಂತ.
ಇದರಲ್ಲಿ ಮಸಾಲೆ ಇಡ್ಲಿ ಸಿಗುತ್ತೆ, ಓಕೆ ಮಾಮೂಲಿ ಪ್ಲೈನ್ ಇಡ್ಲಿ ಸಿಗುತ್ತೆ, ಓಕೆ ತಟ್ಟೆ ಇಡ್ಲಿ ಸಿಗುತ್ತೆ, ಓಕೆ ರೈಸ್ ಬಾತು, ಚಿತ್ರಾನ್ನ, ಪೂರಿ, ಓಕೆ ವಡೆ, ಬೋಂಡ, ಬಜ್ಜಿ, ಓಕೆ ಉದ್ದಿನ ವಡೆ, ಹಾಂ ಹಾಂ ಮಸಾಲ ವಡೆ, ಓಕೆ ಒಂದು 50-60. ಡೈಲಿ ಒಂದು 3 ರೌಂಡ್ ಮಾಡ್ತೀವಿ. ಸಂಡೇ ಬಂದು ಒಂದು 4-5, 5-6 ಮಾಡ್ಬೋದು. 5-6 ಸಂಡೇನೇ ಜಾಸ್ತಿ ವ್ಯಾಪಾರ ಆಗೋದು. ಹಾಂ ಹಾಕ್ಬಾರ್ದು ಕಣೋ, ಏನು ಒಂದು ಇಡ್ಲಿ 10 ರೂಪಾಯಿ, ಮಸಾಲೆ ಇಡ್ಲಿ 15 ರೂಪಾಯಿ, ವೈಟ್ ಇಡ್ಲಿ 10 ರೂಪಾಯಿ, ತಟ್ಟೆ ಇಡ್ಲಿ 15 ರೂಪಾಯಿ. ರೈಸು ಒಂದು ಪ್ಲೇಟ್ 30 ರೂಪಾಯಿ, ಹಾಫ್ 20. ವಡೆ ಒಂದು ಪ್ಲೇಟ್ ಕೊಡಿ. ಒಂದು 3 ಪ್ಲೇಟ್ ಇದ್ದೀನಾ ಕೊಟ್ಟಿದ್ದಾರೆ. ವಡೆ ಹೆಸರು ಮಾಡಿ, ವಡೆ ಬೇಡ. ಇದು ನಂದಿನಿ ಲೇಔಟ್, ಬಸ್ ಸ್ಟ್ಯಾಂಡ್ ಮುಂದೆ. ಇಲ್ಲಿ ಬೆಳಗ್ಗೆ 8ರಿಂದ 11 ಸೀಕ್ರೆಟ್ ಏನಿಲ್ಲ, ಮಾಮೂಲಿ ಇಡ್ಲಿ ಮಾಡ್ತಾ ಇದೀವಿ ಅಷ್ಟೇ. ಮನೇಲಿ ಮಾಡ್ದಂಗೆ. ಅಕ್ಕಿ ಒಂದು ಚೇಂಜ್ ಇದೆ, ಎಲ್ಲ ನ್ಯಾಚುರಲ್. ತುಂಬಾ ಜನ ಬಂದು ತಿಂದು ಹೋಗ್ತಾರೆ, ಖುಷಿ ಆಗುತ್ತೆ ನಮಗೂ. ಸರಿ ಅಮ್ಮ, ಥ್ಯಾಂಕ್ಸ್. ಪಾರ್ಸಲ್ ಅದು ಎಷ್ಟು 10 ಲೀಟರ್ ಐತೆ ವಾಟರ್ ಕೂಡ 10 ಲೀಟರ್ ಕಳಿಸಿ. ಚಟ್ನಿ ಬೇಕಾ ಮಸಾಲೆ? ನೀರು ಬರೀ ನೀರನ್ನು ಪ್ಯಾಕೆಟ್ ಇಟ್ಕೊ. ಚಟ್ನಿ ಮೊಸರು ಬಜ್ಜಿ, ಮೊಸರು ಬಜ್ಜಿ ಫುಲ್ಲ.
ಸರ್ ನಾವು ಒಂದು 2 ತಿಂಗಳಿಂದ ಡೈಲಿ ಇಲ್ಲೇ ಬಂದು ಮಾಡ್ತಿರೋದು. ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿ, ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅದೆಲ್ಲ ಸ್ವಲ್ಪ ಕಡಿಮೆನೆ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸಮ್ ಟೇಸ್ಟ್, ಕಮ್ಮಿ ರೇಟು, ಚೆನ್ನಾಗಿದೆ ಸಮ್. ಹೋಟ್ಲು ಬಗ್ಗೆ ಹೇಳಕ್ಕೆ ಏನಿಲ್ಲ ಸಮಯ, ಬಂದು ತಿನ್ಬೋದು, ಚೆನ್ನಾಗೈತೆ ಹೋಟ್ಲು, ಕಮ್ಮಿ ರೇಟು, ಚೆನ್ನಾಗಿದೆ ಸಮ್ ಟೇಸ್ಟ್. ನೋಡಿದ್ದು ಟೇಸ್ಟ್ ಅದು ಚೆನ್ನಾಗಿದೆ, ನ್ಯಾಚುರಲ್ ಚೆನ್ನಾಗಿದೆ, ಚೆನ್ನಾಗಿದೆ. ಖಂಡಿತ ಅಲ್ಲಿ ಟೈಪಲ್ಲಿ ಇದೆ, ಅಲ್ಲಿ ಟೇಸ್ಟ್ ಅಲ್ಲಿ ಚೆನ್ನಾಗಿದೆ. ಹುಡುಗರು ಕಷ್ಟಪಟ್ಟು ಮಾಡ್ತಿದ್ದಾರಲ್ಲ, ಅದಕ್ಕಾದ್ರೂ ಬೆಂಬಲ ಕೊಡಬೇಕಾಗುತ್ತೆ. ಡೈಲಿ ಇಲ್ಲಿ ಬರ್ತೀವಿ 9 ಗಂಟೆಗೆ ತಿಂಡಿ ಟೈಮು. ಸೊ ಇಲ್ಲಿ ಮನೆ ಥರ ಇರುತ್ತೆ, ಇಡ್ಲಿ ಮತ್ತೆ ವಡೆ ಬೋಂಡ ಎಲ್ಲ. ಸೊ ಹಂಗಾಗಿ ಇಲ್ಲೇ ಬರ್ತೀವಿ. ಮತ್ತೆ ಇದು ನಾಟಿ ಸ್ಟೈಲ್ ಮಾಡ್ಕೊಡ್ತಾರೆ. ಹೊರಗಡೆ ಎಲ್ಲ ಸೋಡಾ ಪುಡಿ ಹಾಕ್ತಾರೆ, ಅದೊಂದು ದೊಡ್ಡ ಸಮಸ್ಯೆ ನಮಗೆ. ಸೊ ಆ ಕಾರಣದಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಮನೆ ಥರ ಮಾಡ್ಕೊಡ್ತಾರಲ್ಲ ಅಂತ ಒಂದು ರೆಗ್ಯುಲರ್ ಇಲ್ಲೇ ಬಂದು ತಿಂತೀವಿ. ನಾವಿಲ್ಲಿ ತಗೊಂಡಿದ್ದು ಚಿಬ್ಲು ಇಡ್ಲಿ, ಚಿಬ್ಲು ಮಸಾಲಾ ಇಡ್ಲಿ. ಚಿಬ್ಲು ಇಡ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ಮೂತ್ ಆಗಿ ಸ್ಪೈಸಿ ಚಟ್ನಿ ಜೊತೆಗೆ ಕ್ರೇಜಿ ಆಗಿತ್ತು. ನಂತರ ನಾವು ತಗೊಂಡಿದ್ದು ರೈಸ್ ಬಾತ್ ಮತ್ತೆ ಕೋಡ್ಬೇಳೆ. ರೈಸ್ ಬಾತ್ ಪಕ್ಕ ಹಳ್ಳಿ ಶೈಲಿಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿರೋ ತರನೇ ಟೇಸ್ಟ್ ಇತ್ತು, ತುಂಬಾ ಹೆವಿ ಮಸಾಲಾ ಕೂಡ ಹಾಕಿರ್ಲಿಲ್ಲ. ಕೋಡ್ಬೇಳೆ ಕೂಡ ಸೂಪರ್ ಇತ್ತು. ನೀವ್ ಯಾರಾದ್ರೂ ನಂದಿನಿ ಲೇಔಟ್ ಕಡೆ ಹೋದ್ರೆ ಈ ಈಟ್ರಿನ ಮಿಸ್ ಮಾಡ್ದಿರಾ ವಿಸಿಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ. ಇಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.